ನಮಸ್ಕಾರ. ಜೆ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಅಮೃತಬಿಂದು, ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ, ಮತ್ತು ಜ್ಯುವೆಲರಿ ಪಾರ್ಟ್ನರ್ ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಕೂಡ ಇಲ್ಲಿ 0% 6% ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ. ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ವನಸಿರಿಗಳಲ್ಲಿ ಇರುವಂತಹ ಮಹತ್ವ, ಆ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಪಡಿಸ್ಕೊಳ್ಬಹುದು, ದ್ವಾದಶ ರಾಶಿಗಳು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜವರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಈಗಷ್ಟೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡ್ಕೊಂಡು ಬಂದ್ರಿ. ವೀಕ್ಷಕರೇ, ಇದೇ ಶನಿವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ನೀವು ವೀಕ್ಷಿಸಬಹುದು. ಇತ್ತೀಚೆಗಷ್ಟೇ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮ ಯಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು ಮೈಸೂರಿನಲ್ಲಿ. ಮೈಸೂರಿಗೆ ಗುರುಜರು ತೆರಳಿದ್ರು. ಅಲ್ಲಿ ಮಹರ್ಷಿ ಧರ್ಮಯಾತ್ರೆ, ಮಹರ್ಷಿ ಸಾಂತ್ವನ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ರು. ಮತ್ತು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಗುರುಜವರು ಚಾಮುಂಡೇಶ್ವರಿ, ನಂಜುಂಡೇಶ್ವರ ಸನ್ನಿಧಾನಗಳಿಗೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜಾರಾಧನೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಮಹರ್ಷಿ ಧರ್ಮಯಾತ್ರೆಯಲ್ಲಿ ವಿಷ್ಣು ಸಹಸ್ರನಾಮ ಗ್ರಂಥವನ್ನು ಮತ್ತು ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೆರೆದಿದ್ದಂತಹ ಅಪಾರ ಜನಸ್ತೋಮಕ್ಕೆ ವಿತರಣೆ ಮಾಡಲಾಯಿತು. ಮಹರ್ಷಿ ಸಾಂತ್ವನದಲ್ಲಿ ಸಾಕಷ್ಟು ಜನರು ಭಾಗವಹಿಸಿದ್ರು. ಗುರುಜರ ಹತ್ರ ಮಾತನಾಡಿದ್ರು, ಅವರ ಸಮಸ್ಯೆಗಳೇನು ಹೇಳ್ಕೊಂಡ್ರು, ಮತ್ತು ಅದಕ್ಕೊಂದಿಷ್ಟು ಸೂಕ್ತವಾದ ಪರಿಹಾರಗಳನ್ನು ಕೂಡ ಗುರುಜರು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೀವು ವೀಕ್ಷಿಸಬಹುದು ಇದೇ ಬರುವ ಶನಿವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಶನಿವಾರ ನವೆಂಬರ್ 17ನೇ ತಾರೀಕು ಗುರುಜಿಯವರು ಮತ್ತೊಂದು ಮಹರ್ಷಿ ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ಗದಗಕ್ಕೆ. ಸ್ವಾಮಿ ವಿವೇಕಾನಂದ ಸಭಾಂಗಣ, APMC ಗದಗ್. ಇಲ್ಲಿ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆಯಲ್ಲಿ ಗುರುಜಿಯವರು ಪಾಲ್ಗೊಳ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ ಗದಗ್ನಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದ ಸಭಾಂಗಣಕ್ಕೆ. ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಬಹುದು. ಇಲ್ಲಿ ಕೂಡ ನೀವು ಒಂದು ವಿಶೇಷ ಅನುಷ್ಠಾನವನ್ನು ಗುರುಜಿಯವರಿಂದ ತಿಳ್ಕೊಳ್ಬಹುದು. ಅಲ್ಲದೆ ಆಗಮಿಸುವಂತಹ ಪ್ರತಿಯೊಬ್ಬರಿಗೂ ಮಹಾವಿಷ್ಣುವಿನ ಸಹಸ್ರನಾಮದ ಒಂದು ಗ್ರಂಥವನ್ನು ಮತ್ತು ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ನೀಡಲಾಗುತ್ತೆ. ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾರೆ ಗುರುಜರು. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಇದ್ದೇ ಇರುತ್ತೆ. ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದರೂ ಕೂಡ ಗುರುಜರು ಅಲ್ಲಿ ಒಂದಿಷ್ಟು ಜನರನ್ನ ಮಾತನಾಡಿಸ್ತಾರೆ, ಅವರ ಸಮಸ್ಯೆಗಳೇನು ಅಂತ ಆಲಿಸ್ತಾರೆ, ಮತ್ತು ಅದಕ್ಕೊಂದಿಷ್ಟು ಪರಿಹಾರಗಳನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ನಡೆಯುತ್ತೆ ಗದಗ್ನಲ್ಲಿ ಕೂಡ. ಖಂಡಿತವಾಗಿ ಭಾಗವಹಿಸಿ. ನವೆಂಬರ್ 17ನೇ ತಾರೀಕು ಶನಿವಾರ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ನಡೀತಾ ಇರೋದು ಸ್ವಾಮಿ ವಿವೇಕಾನಂದ ಸಭಾಂಗಣ, APMC ಗದಗ್ನಲ್ಲಿ. ಭಾಗವಹಿಸಿ. ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇನ್ನು ಪ್ರತಿದಿನದ ಕಾರ್ಯಕ್ರಮದಲ್ಲಿ ಅಥವಾ ಯಾವುದೇ ಒಂದು ಸಮಾರಂಭಕ್ಕೆ ನೀವು ಆಗಮಿಸುವಾಗ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತಾರೆ, ಬೆಲೆ ಬಾಳುವಂತಹ ಒಡವೆಗಳನ್ನು ಧರಿಸಬೇಡಿ, ಮತ್ತು ನೀವು ಕರ್ಕೊಂಡು ಬರುವಂತಹ ಪುಟ್ಟ ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ವಯಸ್ಸಾಗಿರುವಂತಹ ತಂದೆ ತಾಯಿ, ವೃದ್ಧ ತಂದೆ ತಾಯಿಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಇರಲಿ. ಅಪಾರ ಜನಸ್ತೋಮ ಇರುತ್ತೆ, ಹಾಗಾಗಿ ಪ್ರತಿಯೊಬ್ಬರ ಮೇಲೆ ಕೂಡ ನಾವು ಗಮನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಎಷ್ಟೋ ದೂರದಿಂದ ನಾವು ಆಗಮಿಸಿದ್ದೀವಿ, ಗುರುಜರನ್ನ ಮಾತನಾಡಿಸೋದಕ್ಕೆ ಆಗಲಿಲ್ಲ, ಅವರಿಂದ ಆಶೀರ್ವಾದ ತಗೋಬೇಕಾಗಿತ್ತು, ಸಾಧ್ಯ ಆಗಲಿಲ್ಲ. ಆ ಜನಜಂಗುಳಿಯ ಮಧ್ಯೆ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ನೋರು ಮಹರ್ಷಿವಾಣಿಯ ಒಂದು ಬಾಕ್ಸನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಇಟ್ಟಿರ್ತೀವಿ. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಆ ಒಂದು ಪತ್ರದಲ್ಲಿ ಬರೆದು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ನೀವು ಭಾವಚಿತ್ರವನ್ನು ಆ ಒಂದು ಪತ್ರದ ಜೊತೆಗೆ ಸ್ಟಿಕ್ ಮಾಡಿ ನಾವು ಆ ಬಾಕ್ಸಲ್ಲಿ ಇಟ್ಟಿರ್ತೀವಿ, ಆ ಬಾಕ್ಸಲ್ಲಿ ನೀವು ಹಾಕಬಹುದು. ಆ ಪತ್ರದಲ್ಲಿ ನಿಮ್ಮ ಪೂರ್ಣ ವಿಳಾಸ ಇರಬೇಕು ಮತ್ತು ನಿಮ್ಮ ದೂರವಾಣಿ ಸಂಖ್ಯೆ ಇರಬೇಕು. ಅಕಸ್ಮಾತಾಗಿ ನೀವು ಅಲ್ಲಿ ಗುರುಜರನ್ನ ಮಾತನಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನೀವು ಕೊಡುವಂತಹ ದೂರವಾಣಿ ಸಂಖ್ಯೆಗೆ ನಾವೇ ನಿಮಗೆ ಕರೆ ಮಾಡ್ತೀವಿ, ಮತ್ತು ನೀವು ಕೊಟ್ಟಿರುವಂತಹ ವಿಳಾಸಕ್ಕೆ ಪ್ರತ್ಯುತ್ತರವನ್ನು ಗುರುಜವರು ನೀಡ್ತಾರೆ. ಖಂಡಿತವಾಗಿ ಭಾಗವಹಿಸಿ. ನವೆಂಬರ್ 17
ಶನಿವಾರ ಸ್ವಾಮಿ ವಿವೇಕಾನಂದ ಸಭಾಂಗಣ ಎಪಿಎಂಸಿ ಗದಗ್ನಲ್ಲಿ ನಡೀತಾ ಇದೆ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ. ಭಾಗವಹಿಸಿ ಅಂತ ಹೇಳ್ತಾ ಹಾಗಿದ್ರೆ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಿದ್ರೆ ಗುರುಜನನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ನಮಸ್ತೆ ಶಂಕರಾಯ ನಮಃ. ಓಂ ಶ್ರೀಮದ್ ಶಂಕರ ಪಾದಾರವಿಂದಯೋ ಶ್ರೀಮದ್ ಮಹಾಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆಸ್ಥಾನಕ್ಕೆ ನಮ್ಮ ಪಯಣ ಇದೆ. ಗುರುಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಯಾಕೆಂದರೆ ಗುರು ಎಂಬತಕ್ಕಂತಹ ಪದದ ಅರ್ಥವೇ ಆಗಿದೆ. ಗುರು ಎಂತಹ ಕಾಡುಗಲ್ಲನ್ನಾದರೂ ಒಂದು ವಿಗ್ರಹವನ್ನಾಗಿ ತಯಾರು ಮಾಡೋ ಶಕ್ತಿ ಒಬ್ಬ ಗುರುವಿಗೆ ಮಾತ್ರನೇ ಇದೆ. ಅದರಿಂದಲೇ ಹೇಳೋದು ಗುರುಗಳ ಸ್ಥಾನ ಬಹಳ ದೊಡ್ಡದು. ಗುರುಗಳಿಗೆ ನಾವು ಆದ್ಯತೆ ಕೊಡಬೇಕು. ಗುರುಗಳ ಮಾರ್ಗದರ್ಶನದಲ್ಲಿರಬೇಕು. ಗುರುವಿನ ಅನುಗ್ರಹ ನಮಗಿರಬೇಕು. ಗುರು ಎಂಬತಕ್ಕಂಥ ಪದ ಸದಾಕಾಲ ಸೂರ್ಯನ ಕಿರಣಗಳಂತೆ ಪ್ರತಿಬಿಂಬಿಸ್ತಕ್ಕಂತಹದ್ದು. ಅಂತಹ ಗುರುಗಳು ಕಣ್ಣಿಲ್ದಿದ್ದರೂ ಸಹಿತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನಕ್ಕೆ ದಾರಿದೀಪವಾಗಿರ್ತಕ್ಕಂಥವ್ರು. ಅಂತಹ ವಿಶೇಷವಾಗಿರ್ತಕ್ಕಂತಹ ಗುರುಗಳ ಆಸ್ಥಾನ ಗದಗಲ್ಲಿದೆ. ಅಂತಹ ಗದಗ ಕ್ಷೇತ್ರಕ್ಕೆ ಈ ಬಾರಿ ಶನಿವಾರ ನಾವು ಬರ್ತಾ ಇದ್ದೀವಿ. ನಮ್ಮದೊಂದು ಪೂರ್ವಜನ್ಮದ ಪುಣ್ಯ. ಗದಗಿಗೆ 2ನೇ ಬಾರಿ ನಾನು ಬರ್ತಾ ಇದ್ದೇನೆ. ಮಾರ್ಗ ಅಂದರೆ ಈ ಮಧ್ಯದಲ್ಲಿ ಸಾಕಷ್ಟು ಬಾರಿ ಗದಗಿಂದ ಬರ್ತಕ್ಕಂಥ ಕರೆಗಳಿಗೆ ನಾವು ಕರೆಯನ್ನು ಬಂದಾಗೆಲ್ಲ ನಾವು ಮಾತಾಡ್ತಾ ಇದ್ವಿ, ಯಾವಾಗಪ್ಪ ಗದಗ ಕಡೆ ಪ್ರಯಾಣ ಬೆಳೆಸ್ಬೋದು, ಅಲ್ಲಿರ್ತಕ್ಕಂತಹ ಗದಗಿನ ವೀರನಾರಾಯಣನ ಯಾವಾಗ ದರ್ಶನ ಮಾಡೋದು ಅಂತ. ಯಾಕೆಂದರೆ 6 ತಿಂಗಳ ದರ್ಶನ ಕೊಡ್ತಕ್ಕಂಥದ್ದು ಕೇದಾರು ಮತ್ತು ಬದ್ರಿಯಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ ಬದ್ರಿನಾರಾಯಣನ ದರ್ಶನ ಬರೀ 6 ತಿಂಗಳಿರುತ್ತೆ. ಇನ್ನು 6 ತಿಂಗಳು ದೇವತೆಗಳ ಪೂಜೆ ಇರುತ್ತೆ. ನಾರದ ಮಹರ್ಷಿಗಳ ಬಂದು ಪೂಜೆ ಮಾಡ್ತಾರೆ ಅಂತ ಇವತ್ತಿಗೂ ಪ್ರತೀತಿ ಇದೆ. ಕೇದಾರದ ಒಂದು ದೃಶ್ಯ ಈಗ ನೀವು ನೋಡಿದ್ರೆ ಅಬ್ಬಾ, ಅದರ ಆನಂದವೇ ಬೇರೆ. ಬದ್ರಿ ಕೇದಾರಲ್ಲಿ ಈಗ ಸಂಪೂರ್ಣವಾಗಿ ಹಿಮದ ಮಳೆ ಸುರಿತಾ ಇದೆ. ಆ ಹಿಮ ಪ್ರತಿ ದಿವಸ ಬೀಳುವಂಥ ಹಿಮ ಇದೆಯಲ್ಲ, ಮಳೆ ನಮ್ಮ ಈ ಭಾಗದಲ್ಲಿ ನಾವು ಮಳೆ ಹೇಗೆ ನೋಡ್ತೀವೋ ಆ ಭಾಗದಲ್ಲಿ ಆ ಥರ ಹಿಮದ ಮಳೆ ಇದೆ. ನೋಡೋಣ, ಅದು ಸಾಧ್ಯವಾದರೆ ನಾಳಿನ ಸಂಚಿಕೆಯಲ್ಲಿ ನಿಮಗೆ ಅಂಥ ಒಂದು ದೃಶ್ಯವನ್ನು ನೋಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆದರೆ ಒಂದಂತೂ ಸತ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಆ ಪುಣ್ಯ ಸಾನ್ನಿಧ್ಯ ಬದ್ರಿ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ 6 ತಿಂಗಳ ದರ್ಶನ ಕೊಟ್ಟರೆ ವರ್ಷದ 365 ದಿವಸ ದರ್ಶನ ಕೊಡ್ತಕ್ಕಂಥದ್ದು ಗದಗಿನ ಶ್ರೀ ವೀರನಾರಾಯಣ. ಗದಗಲ್ಲಿರ್ತಕ್ಕಂಥ ಶ್ರೀ ವೀರನಾರಾಯಣ ವರ್ಷದ 365 ದಿವಸ ಬದರಿಯಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನಿಗಿನ್ನ ಒಂದು ಗುಲ್ಗಂಜಿಯಷ್ಟು ತೂಕ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿನ ದರ್ಶನ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಗದಗ ಕ್ಷೇತ್ರಕ್ಕೆ ಶ್ರೀಮನ್ನಾರಾಯಣನ ದರ್ಶನಕ್ಕೋಸ್ಕರ ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯಿರವರ ಆ ಒಂದು ಆಶ್ರಮಕ್ಕೂ ಹಾಗೂ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಆಶ್ರಮಕ್ಕೂ ಹಾಗೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿ ನಿಮ್ಮೆಲ್ಲರಿಗೂ ಸಹಿತ ಆಗಿಂದಾಗಲೇ ಒಂದು ಪರಿಹಾರದ ಭಾಗವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ತಂತ್ರಸಾರ ನನ್ನ ಅಭಿಮಾನಿಗಳಿಗೆ, ನನ್ನ ಸದಾಕಾಲ ನನ್ನ ಕಾರ್ಯಕ್ರಮದ ವೀಕ್ಷಕರಿಗೆ, ಜೊತೆಗೆ ಆ ವೇದಿಕೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಏನು ತರಬೇಕು, ಹೇಗೆ ಬರಬೇಕು ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೇನೆ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಕಳೆದ ಭಾಗದಲ್ಲಿ ತಂತ್ರಸಾರದ ಬಗ್ಗೆ ಹೇಳ್ತಾ ಇದ್ರಿ ನೀವು. ಖಂಡಿತಮ್ಮ. ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತ ಹೇಳಿದೆ. ಈ ಸಾನ್ನಿಧ್ಯ ಶಿರಹಟ್ಟಿ ಫಕೀರೇಶ್ವರರ ಆಸ್ಥಾನ. ಇದು ಬಹಳ ವಿಶೇಷ. ಶಿರಹಟ್ಟಿಯಲ್ಲಿರ್ತಕ್ಕಂಥ ಫಕೀರೇಶ್ವರ ಆಸ್ಥಾನ, ಫಕೀರೇಶ್ವರ ಮಠ, ಅಲ್ಲಿ ಹಿಂದೂ ಮುಸ್ಲಿಮ್ನ ಒಂದಿಷ್ಟು ಭಾವೈಕ್ಯತೆಯ ಒಂದು ಸನ್ನಿವೇಶ ಅಲ್ಲಿದೆ. ಇವತ್ತಿಗೂ ಸಹಿತ ಹಿಂದೂ ಮುಸ್ಲಿಮರು ಅಂದರೆ ಮುಸ್ಲಿಂ ಬಾಂಧವರು ಸಹಿತ ಆ ಒಂದು ಮಠಕ್ಕೆ ನಡ್ಕೊಳ್ತಕ್ಕಂಥದ್ದು, ಆ ಮಠದ ಭಕ್ತರಾಗಿರ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ.
ಜಾತಿ 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 ಅಂತ ಒಂದಷ್ಟು ಕಡೆ ಕಿತ್ತಾಡ್ತಕ್ಕಂಥವರಿದ್ದಾರೆ. ಯಾವುದು ಜಾತಿ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಹರಿಯುವಂಥ ರಕ್ತ ಒಂದು. ರಕ್ತದ ಕಣ ಕೆಂಪಿರಬೇಕಾದ್ರೆ ಇಲ್ಲಿ ಜಾತಿ ಎಂಬತಕ್ಕಂಥದ್ದನ್ನು ಪದವಿಟ್ಕೊಂಡು ನಾವು ಹೊಡೆದಾಡ್ತೀವಲ್ವ, ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಆದರೆ ಅಂತಹ ಒಂದು ಭಾವೈಕ್ಯತೆಯ ಒಂದು ಮಠವನ್ನು ನೋಡಬೇಕಂದ್ರೆ ಆ ಒಂದು ಆಸ್ಥಾನಕ್ಕೆ ಬರಬೇಕು. ಒಟ್ಟಾರೆ ಹೇಳಬೇಕಾದ್ರೆ ಉತ್ತರ ಕರ್ನಾಟಕ, ಗದಗು, ಜೊತೆಗೆ ಬೆಳಗಾಂ, ರಾಯಚೂರು, ಹುಬ್ಳಿ ಈ ಭಾಗಗಳೆಲ್ಲ ಹೋದರೆ ಅಲ್ಲಿರ್ತಕ್ಕಂಥ ಭಾವೈಕ್ಯತೆ ಇದೆಯಲ್ಲ, ಪ್ರೀತಿ ವಿಶ್ವಾಸ ಇದೆಯಲ್ಲ, ಅಲ್ಲಿ ಬಹುಶಃ ಯಾರೂ ಇಂತಹ ಒಂದು ಕಿತ್ತಾಟಕ್ಕೆ ಮುಂದೆ ಆಗೋದೇ ಇಲ್ಲ. ಅಂತಹ ಒಂದು ಭಾವೈಕ್ಯತೆಯನ್ನು ಬೆರೆಯುವಂತಹ ಅಂತಹ ಒಂದು ಮಠ ಫಕೀರೇಶ್ವರ ಮಠ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಆಸ್ಥಾನಕ್ಕೂ ಸಹಿತ ನಮ್ಮದು ಭೇಟಿ ಇದೆ. ಯಾಕೆಂದರೆ ಈ ಮಹರ್ಷಿ ಸಾಂತ್ವನ ಜೊತೆಗೆ ಮಹರ್ಷಿ ಧರ್ಮಯಾತ್ರೆಯಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದು ನಮ್ಮ ಹತ್ರ ಇಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಮನುಷ್ಯನಾಗಿರಬೇಕು. ಮನುಷ್ಯನಾಗಿ ಮನುಷ್ಯತ್ವ ಇಟ್ಕೊಂಡಿದ್ದರೆ ಸಾಕು. ತನ್ನಲ್ಲಿರ್ತಕ್ಕಂತಹ ಗುಣ ಸಾಧ್ಯವಾದಷ್ಟು ಇತರರನ್ನು ಅಂದು ಪ್ರೀತಿಯಿಂದ ಸ್ವಾಗತಿಸುವಂತಹ ಗುಣ ಇರಬೇಕು. ಅಂತಹ ಗುಣ ಇರ್ತಕ್ಕಂಥ ಯಾವೊಬ್ಬ ವ್ಯಕ್ತಿಗಾದರೂ ನಾವು ಇಲ್ಲಿಂದನೇ ಒಂದು ಸಲಾಮ್ ಹೊಡಿತೀವಿ. ಯಾಕೆಂದರೆ ಆ ಪ್ರೀತಿ ವಿಶ್ವಾಸ ಬೇಕು, ಆ ಬಾಂಧವ್ಯ ಬೇಕು. ಮನುಷ್ಯ ಹುಟ್ಟೋದು ತಾಯಿ ಗರ್ಭದಿಂದಲೇ. ಮುಸ್ಲಿಂ ಬಾಂಧವರಾದ ತಕ್ಷಣ ಮತ್ತೊಂದು ಸ್ಥಳದಿಂದ ಆಚೆ ಬರಲಿಕ್ಕೆ ಆಗೋದಿಲ್ಲ, ಅಥವಾ ಕ್ರೈಸ್ತರಾದ ತಕ್ಷಣ ಇನ್ನೊಂದು ಸ್ಥಳ ಅವ್ರಿಗೆ ಪ್ರತ್ಯೇಕವಾದ್ದಿಲ್ಲ. ಎಲ್ಲರೂ ಬರಬೇಕಾದ್ದು ತಾಯಿಯ ಗರ್ಭದಿಂದಲೇ. ತಾಯಿಯ ಗರ್ಭದಿಂದ ಹೊರಬರ್ತೀವಿ, ಜೊತೆಗೆ ಕೊನೆ ಸೇರಬೇಕಾದ್ದು ಪಂಚಭೂತಗಳಲ್ಲಿ ಲೀನವಾಗ್ತೀವಿ. ಒಂದು ಮಣ್ಣು, ಇಲ್ಲ ಜಲ, ಇಲ್ಲ ಅಂದರೆ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಇಲ್ಲ ಅಂದರೆ ಸಂಪೂರ್ಣವಾಗಿ ಇನ್ನೇನು ಮಾಡ್ಬೋದು, ಅಗ್ನಿಯಲ್ಲೇ ಇಡಬಹುದು. ಪಂಚಭೂತಗಳಲ್ಲಿ ಲೀನವಾಗುವಂಥ ಈ ದೇಹ, ಭೂಮಿ, ಅಗ್ನಿ, ಜಲ, ಈ ಮೂರು ಬಿಟ್ಟರೆ ಮತ್ತೆಲ್ಲಿಡಕ್ಕಾಗುತ್ತೆ ಈ ದೇಹನ? ಎಲ್ಲಿಟ್ಟರೂ ಒಂದು ಸ್ವಲ್ಪ ಹೊತ್ತು ಹಾಗೂ ಹೀಗೂ ದಾಟಿದ್ರೆ ಎಷ್ಟೊತ್ತಿಗಂತೆ, ಯಾವಾಗಂತೆ, ಏಕಂತೆ. ಕೊನೆಗೆ ತನ್ನ ಪತ್ನಿ, ತನ್ನ ಮಕ್ಕಳು, ತನ್ನ ಪರಿವಾರ ಸಹಿತ ಎಷ್ಟೊತ್ತಿಗೆ ತೊಗೊಂಡು ಹೋಗ್ತಾರೆ ಅಂತ ಕಾಯ್ತಾರೆ ವಿನಃ ಇಲ್ಲಿರಲಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಯಾರ ಬಾಯಲು ಬರೋದಿಲ್ಲ. ಯಾಕೆಂದರೆ ಈ ದೇಹ ಅಷ್ಟೊಂದು ಕಲುಷಿತವಾಗಿರ್ತಕ್ಕಂಥದ್ದು, ದೇಹದಲ್ಲಿ ಅಷ್ಟು ಕೊಳಕುತನ ಇರ್ತಕ್ಕಂಥದ್ದು. ದೇಹ ನಾವು ಬದುಕಿರುವಾಗ ಎಷ್ಟು ಸುಂದರವಾಗಿರುತ್ತೋ, ಸತ್ತ ನಂತರ ಈ ದೇಹದಿಂದ ಪ್ರಾಣಶಕ್ತಿ ಒಳಗಿರ್ತಕ್ಕಂಥ ಈ ಜೀವಶಕ್ತಿ ಎಂಬತಕ್ಕಂಥ ಆ ದೀಪ ಆರಿದ ತಕ್ಷಣ ಇದು ಯಾವುದಕ್ಕೂ ಬರೋದಿಲ್ಲ, ಯಾವ ಕೆಲಸಕ್ಕೂ ಬರೋದಿಲ್ಲ ಇದು. ಆದರೆ ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈದ್ಯಶಾಸ್ತ್ರದಲ್ಲಿ ವೈದ್ಯರು ಒಂದು ಹೆಜ್ಜೆ ಮುಂದಿಟ್ಟು ಅಂಥದ್ರಲ್ಲೂ ಸಹಿತ ಸಾರ್ಥಕತೆ ಮೆರೆಯುವಂಥ ಒಂದು ಕಾಯಕಕ್ಕೆ ವೈದ್ಯರು ಮುಂದಾಗ್ತಾ ಇದ್ದಾರೆ. ಅದು ನಿಜಕ್ಕೂ ಸಂತೋಷ ಪಡ್ತಕ್ಕಂಥ ವಿಚಾರ. ಬಹುಶಃ ಈ ವೇದಿಕೆಗೆ ಇವತ್ತಿನ ಕಾಲಕ್ಕೆ ಈ ಮಾತು ಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಆದರೆ ಸನ್ನಿವೇಶ ಬಂದಿದೆ, ನಾನು ತಿಳಿಸ್ತಾ ಇದ್ದೇನೆ ನಿಮಗೆ. ಎಷ್ಟೋ ಜನ ಅಕಾಲ ಮೃತ್ಯುವಿಗೆ ಈಡಾಗ್ತೀರಿ. ಅಕಾಲ ಮೃತ್ಯುವಿಗೆ ಈಡಾಗಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬ್ರೈನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಸಂಪೂರ್ಣವಾಗಿ ದೇಹ ನಶಿಸ್ತಕ್ಕಂಥದ್ದು, ನಿಶಕ್ತರಾಗ್ತಕ್ಕಂಥದ್ದು. ಅವರೊಂದೊಮ್ಮೆ ಪ್ರಾಣ ಹೋದರೂ ಅವರ ಅವಯವಗಳು, ಅವರ ಅಂಗಾಂಗಗಳನ್ನು ಬೇರೊಬ್ಬರಿಗೆ ಅವಶ್ಯಕತೆ ಇರ್ತಕ್ಕಂಥವರಿಗೆ ಜೋಡಿಸ್ತಕ್ಕಂಥದ್ದು. ಮೊದಲು ನೇತ್ರದಾನ ಮಾತ್ರ ಇತ್ತು. ಅಂಧರಿಗೆ ಈ ನೇತ್ರವನ್ನು ಕೊಟ್ಟು ನಾವು ನೋಡಿರ್ತಕ್ಕಂಥ ಸುಂದರವಾದ ಪ್ರಪಂಚವನ್ನು ಮತ್ತೆ ಅವರು ಮುಂದಿನ ಪ್ರಪಂಚವನ್ನು ಅವರು ನೋಡಲಿ ಅಂತ ನೇತ್ರದಾನವನ್ನು ಮಾಡುವ ಮಾತ್ರ ಒಂದು ಕಾಯಕ ಇತ್ತು. ಆದರೆ ಇವತ್ತಿನ ಧರ್ಮ, ಇವತ್ತಿನ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು, ಇವತ್ತಿನ ವೈದ್ಯಕೀಯ ಶಾಸ್ತ್ರ, ಸಾಕಷ್ಟು ಜನ ನಿಪುಣ ಡಾಕ್ಟರ್ಗಳು, ವೈದ್ಯರು ಎಲ್ಲರೂ ಸೇರಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರ ತನಕ ಈ ದೇಹ ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರುತ್ತೆ. ಒಳಗಿರ್ತಕ್ಕಂತಹ ಪ್ರಾಣಶಕ್ತಿ ಹೋದ ನಂತರ ಈ ದೇಹವನ್ನು ಮಣ್ಣಾಗಿ ಮಾಡುವಂಥದ್ದು, ಅಥವಾ ಅಗ್ನಿಗಿರ್ತಕ್ಕಂಥದ್ದು, ಅಥವಾ ಜಲಕ್ಕೆ ಹಾಕುವಂಥದ್ದು, ಇಂಥದ್ದು ಯಾವುದೇ ಒಂದು ಪ್ರಕ್ರಿಯೆಗಳನ್ನು ಮಾಡೋದಕ್ಕೂ ಮುನ್ನ ಒಮ್ಮೆ ಆಲೋಚನೆ ಮಾಡಬೇಕು ನಾವು. ಆ ಪರಿವಾರದಲ್ಲಿರ್ತಕ್ಕಂಥವ್ರು ಇಂತಹ ದೇಹದಿಂದ ಮತ್ತೊಬ್ಬರ ಜೀವನಕ್ಕೆ ದಾರಿ ಆಗುತ್ತೆ. ಒಬ್ಬರು ಕೈಯೋ ಕಾಲೋ ಅಥವಾ ಒಳಗಿರ್ತಕ್ಕಂಥ ಆರ್ಗನ್ಸೋ ಮತ್ತು ಏನು ಬೇಕಾಗಿದೆ ಆ ಬೇಕಾಗಿರುವಂತಹ ಪದಾರ್ಥಗಳನ್ನು ಇನ್ನೊಬ್ಬರ ಜೀವಕ್ಕೆ, ಅದು ಇನ್ನೊಬ್ಬರಿಗೆ ಆ ನ್ಯೂನತೆ ಇರತಕ್ಕಂಥವ್ರಿಗೆ ಈ ಒಂದು ಪಾರ್ಟ್ಸ್ ಅಂದರೆ ಈ ಒಂದು ಭಾಗಗಳನ್ನು ಅಳವಡಿಸಬಹುದು. ಇಂತಹ ಕ್ರಿಯೆಗಳಾದ್ದರಿಂದ ಈಗಾಗಲೇ ಸಾಕಷ್ಟು ಜನ ಮುಂದಾಗಿದ್ದಾರೆ. ನನ್ನ ದೇಹದಿಂದ ಆತ್ಮ ಹೊರಡ ನಂತರ, ಒಳಗಿರ್ತಕ್ಕಂಥ ಜೀವಶಕ್ತಿ ಹೊರಡ ನಂತರ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತರಾಗಿ ನಾನು ಒಪ್ಪಿದ್ದೇನೆ, ಈ ದೇಹವನ್ನು ಮುಂದಿನ ಯಾರಿಗಾದರೂ ತೆಗೆದುಕೊಳ್ಬೋದು ಅಂತ ಸಾಕಷ್ಟು ಜನ ಬರಹದ ಮುಖಾಂತರ ಬರಿತಾ ಇದ್ದಾರೆ. ಅಂತಹ ಪುಣ್ಯಾತ್ಮರು ನಮ್ಮಲ್ಲಿದ್ದಾರೆ. ಎಲ್ಲರಿಗೂ ಬರೋದಿಲ್ಲ ಈ ಭಾವನೆ. ಒಂದು ಕಡೆ ಧರ್ಮಶಾಸ್ತ್ರ ಏನೇ ಹೇಳ್ಬೋದು, ಮನುಷ್ಯ ಬದುಕಿರುವಾಗ ಎಷ್ಟು ಜನಕ್ಕೆ ಅನುಕೂಲ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ಸತ್ತ ಮೇಲೆ ಇನ್ನೊಬ್ಬರ ಬದುಕನ್ನು ಉದ್ಧಾರ ಮಾಡಲಿಕ್ಕಾಗಿ, ಇನ್ನೊಬ್ಬರ ಜೀವನಕ್ಕೂ ದಾರಿಯಾಗಿ, ಇನ್ನೊಬ್ಬರ ದೇಹದಲ್ಲಿರ್ತಕ್ಕಂಥ ಅಂಗವೈಫಲ್ಯತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಂಗಾಂಗಗಳನ್ನು ಅವರಿಗೆ ಅಳವಡಿಸ್ಬೋದು ಅಂದರೆ ನಿಜಕ್ಕೂ ಅದು ಮೆಚ್ಚುವಂಥ ಕೆಲಸ, ಶ್ಲಾಘನೀಯ ಅದು. ಇಂತಹ ಕಾಯಕಕ್ಕೆ ಮುಂದಾಗಿರ್ತಕ್ಕಂಥ ಮಹನೀಯರು
ಸಾಕಷ್ಟು ಜನ ಇದ್ದಾರೆ. ಅಂತಹ ಪರಿವಾರಕ್ಕೆ, ಅಂತಹ ಕುಟುಂಬಕ್ಕೆ ಸದಾ ನಾವು ತಲೆ ಬಗ್ಗಿಸಲೇಬೇಕು. ಯಾಕೆಂದರೆ ಆ ಕಾಯಕ ಸಾಮಾನ್ಯವಾದ್ದಲ್ಲ. ಆದರೆ ಒಂದು ಸಂತೋಷ ಇರುತ್ತೆ, ನಮ್ಮ ಮನೆಯವರದ್ದು ಅಥವಾ ನಮ್ಮ ಪರಿವಾರದ ಒಬ್ಬ ವ್ಯಕ್ತಿಯ ಕೈಯೋ, ಕಾಲೋ, ಕಣ್ಣೋ, ಮೂಗೋ ಅಥವಾ ಹೃದಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಒಳಗೆ ಕರಳು ಯಾವುದೋ ಒಂದು ಇಂತಹ ವ್ಯಕ್ತಿಯ ಮೇಲಿದೆ, ಅದು ನೋಡಿ ಸಂತೋಷ ಪಡ್ಬೋದು, ಅದು ನೋಡಿ ಆನಂದಿಸಬಹುದು. ಕಣ್ಣು ಇವತ್ತಿನ ದಿವಸ ಜೀವ ಹೋದ ನಂತರ ಅದೇ ಕಣ್ಣು ಮತ್ತೊಬ್ಬರಿಗಿಟ್ಟಾಗ ಆ ಕಣ್ಣು ಮುಂದಿನ ಪ್ರಪಂಚವನ್ನು ನೋಡುತ್ತಲ್ಲ, ಆತ ಬದುಕಿರುವವರೆಗೂ ಆ ಕಣ್ಣಿಗೆ ಬೆಲೆ ಇದೆಯಲ್ಲ, ಅದು ನೋಡಿ ಆನಂದ ಆಗುತ್ತೆ. ಅದಕ್ಕಾಗಿ ಇಂತಹ ಕಾಯಕಕ್ಕೆ ಮುಂದಾಗಿರ್ತಕ್ಕಂಥ ವೈದ್ಯರಿಗೂ, ಈ ಕಾಯಕದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅಥವಾ ನಮ್ಮ ಪರಿವಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಆ ಒಂದು ಭಾಗಕ್ಕೆ ದಾನವಾಗಿ ಕೊಡುವಂತಹ ಪರಿವಾರಕ್ಕೂ ಸದಾಕಾಲ ನಾವು ಚಿರಋಣಿ. ಒಳ್ಳೆಯದಾಗಲಿ, ಶುಭವಾಗಲಿ, ಸಂತೃಪ್ತಿಯಾದಂಥ ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಕಳೆದ ಭಾಗದಲ್ಲಿ ದೇಹದಾನದ ಮಹತ್ವ ಎಂಥದ್ದು ಅನ್ನೋದನ್ನು ಹೇಳ್ತಾ ಇದ್ರಿ, ಜೊತೆಗೆ ತಂತ್ರಸಾರದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ತೀನಿ ಅಂತ ಕೂಡ ಹೇಳಿದ್ರಿ. ಖಂಡಿತಮ್ಮ, ತಂತ್ರಸಾರ, ದೇಹದಾನ, ಜೊತೆಗೆ ನಾವು ಮಾಡುವ ಕಾಯಕ, ಆ ಬಾಂಧವ್ಯ ಇದೆಯಲ್ಲ, ಹಿಂದೂ ಮುಸ್ಲಿಂ ಬಾಂಧವ್ಯ, ಅದು ಬಹಳ ವಿಶೇಷವಾಗಿದೆ. ಅದರಿಂದ ಅಂತಹ ಒಂದು ಆಸ್ಥಾನಕ್ಕೂ ಸಹಿತ ನಾವು ಭೇಟಿ ಕೊಡ್ತಕ್ಕಂಥದ್ದು ನಿಜಕ್ಕೂ ನಮಗೆ ಸಂತೋಷವೇ ಸರಿ. ಹಾಗೆ ಗದಗ ಕ್ಷೇತ್ರಕ್ಕೆ ಈ ಬಾರಿ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದು. ಅಂದರೆ ವಿಷ್ಣು ಪುರಾಣದಲ್ಲೇ ಬರ್ತಕ್ಕಂಥದ್ದು, ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂತಹ ಒಂದಷ್ಟು ಚರಿತ್ರೆಗಳನ್ನು, ಒಂದಷ್ಟು ವಿಷಯಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ಭಾಗದಲ್ಲಿ ಶಿವನ ಆರಾಧಕರೇ ಸಾಕಷ್ಟು. ಏನೇ ಶಿವನ ಆರಾಧಕರಿದ್ದರೂ ಆ ಕ್ಷೇತ್ರ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ ಇದೆ. ಶಿವಕ್ಷೇತ್ರ ಆಗಲಿ ಅಥವಾ ವಿಷ್ಣು ಕ್ಷೇತ್ರ ಆಗಲಿ, ಶಿವ ಆರಾಧನೆ ಆಗಲಿ, ವಿಷ್ಣು ಆರಾಧನೆ ಆಗಲಿ, ಏನೇ ಆದರೂ ಹರಿಹರೇಶ್ವರರ ಆರಾಧನೆ ಮಹೋತ್ಸವ ಎಲ್ಲರೂ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಚಾರಗಳನ್ನು, ಹಾಗೆ ನಾವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಮಹರ್ಷಿ ಧರ್ಮಯಾತ್ರೆ ಎಂಬತಕ್ಕಂಥದ್ದು ಈ ಬಾರಿ ಗದಗ ಕ್ಷೇತ್ರದಲ್ಲಿರೋದ್ರಿಂದ ಪ್ರತಿ ವಾರ ಒಂದೊಂದು ಕಡೆ ನಡ್ಕೊಂಡು ಬರ್ತಾ ಇದೆ. ದಾವಣಗೆರೆ ಪ್ರಾರಂಭ ಆಯಿತು, ಹಾಸನಕ್ಕೆ ಪ್ರಯಾಣ ಆಯಿತು, ಬೆಂಗಳೂರು ಚಾಮರಾಜಪೇಟೆ ಆಯಿತು, ಅಲ್ಲಿಂದ ಮೈಸೂರು ಆಯಿತು, ಮೈಸೂರಿಂದ ತಿರುಗಿ ಬೆಂಗಳೂರಿನಿಂದ ಈಗ ಡೈರೆಕ್ಟಾಗಿ ಗದಗ ಕ್ಷೇತ್ರದಲ್ಲಿದೆ. ಗದಗ ಆದರೆ ಇನ್ನು ಮುಂದಿನ ವಾರ ಎಲ್ಲೋ ಸ್ವಲ್ಪ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಪ್ರತಿ ಶನಿವಾರ ಅಥವಾ ಪ್ರತಿ ಶುಕ್ರವಾರ ಅಥವಾ ಶನಿವಾರ, ಭಾನುವಾರ ಒಂದೊಂದು ಕ್ಷೇತ್ರಗಳಲ್ಲಿ, ಒಂದೊಂದು ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ರಾರಾಜಿಸ್ತಾ ಇದೆ. ಅದು ಮಹರ್ಷಿ ಧರ್ಮಯಾತ್ರೆಯಲ್ಲಿ. ಈ ಬಾರಿ ಮಹರ್ಷಿ ಧರ್ಮಯಾತ್ರೆ ಗದಗ ಕ್ಷೇತ್ರದಲ್ಲಿದೆ. ಗದಗ ಕ್ಷೇತ್ರದಲ್ಲಿ ನಡೆಯುವಂಥ ಮಹರ್ಷಿ ಧರ್ಮಯಾತ್ರೆಗೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕಿವಿ ಕೊಟ್ಟು ಕೇಳಿ. ಸಮಸ್ಯೆ ಎಂಬತಕ್ಕಂಥದ್ದು ಯಾರಿಗಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಸಮಸ್ಯೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಅದು ಎಲ್ಲರಿಗೂ ಇದೆ. ಕಷ್ಟ ಕಾರ್ಪಣ್ಯಗಳು ಅರ್ಥವಾಗದಂಥ ರೀತಿಯಲ್ಲಿದೆ. ಸಮಸ್ಯೆಗೊಂದು ಪರಿಹಾರ ಬೇಕಾಗಿದೆ. ಏನೇ ಸಮಸ್ಯೆ ಆದರೂ ಚಿಕ್ಕದಾಗಿ ಚುಟುಕಾದಂಥ ಒಂದು ಅನುಕೂಲದಿಂದ ಅಥವಾ ಒಂದು ತಂತ್ರಸಾರದಿಂದ ಒಂದಿಷ್ಟು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಮನುಷ್ಯರಿಗೆ ನೆಮ್ಮದಿ ಬೇಕಲ್ವಾ, ಆ ನೆಮ್ಮದಿಗಾಗಿ ಮಾಡುವಂತಹ ಒಂದು ತಂತ್ರಸಾರ ಇದೆ. ಮನುಷ್ಯ ನೆಮ್ಮದಿಯಾಗಿದ್ದರೆ ಏನೇನು ಬೇಕಾದ್ರೂ ಸಾಧನೆ ಮಾಡಬಲ್ಲ. ಆ ನೆಮ್ಮದಿಯನ್ನು ಪಡೀಲಿಕ್ಕಾಗಿ ಒಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಬರ್ಕೊಳ್ಳಿ. ಗದಗ ಕ್ಷೇತ್ರದಲ್ಲಿ ಬರ್ತಕ್ಕಂಥವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ಆ ಒಂದು ಸಾನ್ನಿಧ್ಯದಲ್ಲೇ ಕೂತು ಮಾಡುವಂತಹ ತಂತ್ರಸಾರ. ಅಂದರೆ ನನ್ನೊಂದಿಗೆ ನೀವು ಸಹಿತ ಅಲ್ಲೇ ಕೂತು ಮಾಡಬಹುದು. ಆ ಮಾಡುವಂತಹ, ಕಲಿಸುವಂತಹ ಅಥವಾ ಹೇಳಿಕೊಡುವಂಥ ಒಂದು ಕ್ರಮವನ್ನು ಗದಗ ಕ್ಷೇತ್ರದಲ್ಲಿ ನಾನು ಮಾಡ್ತೀನಿ. ಆದರೆ ಕಾರ್ಯಕ್ರಮದ ವೀಕ್ಷಕರು ಎಲ್ಲರೂ ಈ ಒಂದು ತಂತ್ರವನ್ನು ಮಾಡಬೇಕು ಅಂತ ನಿಮ್ಮ ಸಂಕಲ್ಪ ಇದ್ದರೆ, ಇದೇ ಗದಗ ಕ್ಷೇತ್ರದಲ್ಲಿ ನಡೆಯುವಂತಹ ಸಂಪೂರ್ಣವಾದ ಚಿತ್ರೀಕರಣವನ್ನು ಅದಾದ ಮುಂದಿನ ಶನಿವಾರ ನಿಮ್ಮ ಮನೆಗಳಲ್ಲೇ ಕೂತು ನೀವು ನೋಡ್ಬೋದು, ನೀವು ಸಹಿತ ಮಾಡ್ಬೋದು. ಆದರೆ ಗದಗ ಕ್ಷೇತ್ರಕ್ಕೆ ಬರ್ತಕ್ಕಂಥವರು ಅಲ್ಲೇ ನಮ್ಮ ಮುಂಭಾಗದಲ್ಲೇ ಕೂತು ಈ ಅನುಷ್ಠಾನವನ್ನು ಮಾಡಲಿಕ್ಕೆ ನಾವು ಹೇಳ್ಕೊಡ್ತೀವಿ. ಅದಾದ ಮುಂದಿನ ವಾರ ನಿಮ್ಮ ಮನೆಯಲ್ಲೇ ನಾನು ಕೂತು ನಮ್ಮೊಂದಿಗೆ ನೀವು ಪುನಃ ಈ ಒಂದು ಅನುಷ್ಠಾನವನ್ನು ನೀವು ಮಾಡಬಹುದು. ಅದು ಟಿ ವಿ ಪರದೆ ಮೇಲೆ. ಆದರೆ ಪರದೆಯಲ್ಲಿ ನಾವಿರ್ತೀವಿ, ಅದರ ಮುಂಭಾಗದಲ್ಲಿ ಕೂತು ನೀವು ತಯಾರು ಮಾಡ್ಕೋಬೇಕು. ಆದರೆ ಸುಖ ಶಾಂತಿ ನೆಮ್ಮದಿಗೋಸ್ಕರ ತಂತ್ರಸಾರಗಳಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ. ಆದರೆ ಈ ಬಾರಿ ಗದಗಲ್ಲಿ ಹೇಳ್ಕೊಡುವಂಥದ್ದು ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ, ಮನೆಯಲ್ಲಿ ನೆಮ್ಮದಿಗೋಸ್ಕರ, ನಿಮ್ಮ ಮನೆಯಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ದೂರ ಮಾಡಲಿಕ್ಕೋಸ್ಕರ, ಸುಖ ಶಾಂತಿ ನೆಮ್ಮದಿ, ಆ ಶಾಂತಿ ಎಂಬತಕ್ಕಂಥದ್ದನ್ನು ದಯಪಾಲಿಸ್ಕೊಳ್ಳಿಕ್ಕೋಸ್ಕರ, ಸಿದ್ಧಿ ಪಡ್ಕೊಳ್ಳಿಕ್ಕೋಸ್ಕರ ಆ ಸಿದ್ಧಿ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ ಬರ್ಕೊಳ್ಳಿ. ಒಂದು ಚೆನ್ನಾಗಿರ್ತಕ್ಕಂತಹದ್ದು ವಿಳೆದೆಲೆ, ಒಂದೇ ವಿಳೆದೆಲೆ ಸಾಕು. ಒಂದು ಚೆನ್ನಾಗಿರ್ತಕ್ಕಂಥ ವಿಳೆದೆಲೆನ ನಾವು ಈ ಪ್ರಕಾರ ಹೀಗೆ ಹಿಡಿದ್ರೆ, ಅಂದರೆ ವಿಳೆದೆಲೆನ ಈ ತರಹ ನಾವು ಬೆಳಕಿಗಿಟ್ಟರೆ ಇದರಲ್ಲಿ ಯಾವುದೇ ತರಹ ಒಂದು ಹೋಲ್ ಇರಬಾರ್ದು, ಅಂದರೆ ಸಣ್ಣದಾದಂಥ ಒಂದು ರಂಧ್ರವೂ ಇರಬಾರ್ದು. ಅಷ್ಟು ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ
ಅದರಲ್ಲೂ ನಾಟಿ ವಿಳೆದೆಲೆ ಆದರೆ ಅದು ಬಹಳ ಚೆಂದ. ಯಾಕೆಂದರೆ ಆ ವಿಳೆದೆಲೆಗಳಲ್ಲೂ ಸಹಿತ ಇವತ್ತಿನ ದಿವಸ ನಾಟಿ ಸೀಡ್ಸು ಎಲ್ಲ ಬಂದುಬಿಟ್ಟಿದೆ, ಏನೇನೋ ಎಲ್ಲ ಬಂದಿದೆ. ಏನೇ ಬಂದರೂ ನಾಟಿ ವಿಳೆದೆಲೆ ಅಂತ ಹೇಳ್ತಾರೆ. ಸ್ವಲ್ಪ ಖಾರ ಜಾಸ್ತಿ ವಿಳೆದೆಲೆ ಅದು. ಅಂತಹ ವಿಳೆದೆಲೆ ಒಂದು ವಿಳೆದೆಲೆ, 2 ಬಿಳಿ ಎಕ್ಕದ ಹೂ, 2 ಬಿಳಿ ಎಕ್ಕದ ಹೂ, 1 ಏಲಕ್ಕಿ, 2 ಬಿಳಿ ಎಕ್ಕದ ಹೂ, 1 ಏಲಕ್ಕಿ, 2 ಕರಿಮೆಣಸು, 2 ಕರಿಮೆಣಸು. ಇನ್ನು ನಿಮ್ಮ ಮನೆಯಿಂದಲೇ ಸಿದ್ಧಿ ಮಾಡ್ಕೊಂಡು ಬಂದಿರತಕ್ಕಂಥ ಅಂದರೆ ಗಂಧ, ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನಾದರೂ ತಂದಿರಿ, ಅಥವಾ ಗಂಧದ ಪುಡಿಯಾದರೂ ಸರಿಯೇ. ಗಂಧನೂ ಇಲ್ಲ, ಪುಡಿನೂ ಇಲ್ಲ, ನಾವೇನು ಮಾಡಬೇಕು ಎಂಬತಕ್ಕಂಥವರು ಅಪ್ಪಟವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಅರಿಶಿನ. ಆ ಅರಿಶಿನವನ್ನು ಸಾಧ್ಯವಾದಷ್ಟು ಅರಿಶಿನ ಕೊಂಬನ್ನು ನೀವೇ ಒಂದಿಷ್ಟು ಅರಿಶಿನ ಕೊಂಬು ತಂದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆ ಪುಡಿನ ತೆಗೆದುಕೊಂಬನ್ನಿ, ಅರಿಶಿಣದ ಪುಡಿ. ಹಾಗೆ ಒಂದಿಷ್ಟು ರಂಗೋಲಿ ಪುಡಿ ಆಗಲಿ ಅಥವಾ ಒಂದಿಷ್ಟು ಅಕ್ಕಿ ಹಿಟ್ಟಾಗಲಿ, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಏಲಕ್ಕಿ, ಮೆಣಸು, ಬಿಳಿ ಎಕ್ಕದ ಹೂ, ವಿಳೆದೆಲೆ, ಇದಿಷ್ಟು ಸಾಮಗ್ರಿಗಳಿದ್ದು ಇನ್ನು 2 ದೀಪ. ಯಾಕೆಂದರೆ ಅನುಷ್ಠಾನ ಮಾಡಬೇಕಾದ್ರೆ ದೀಪವನ್ನು ಹಚ್ಚೇ ಮಾಡಬೇಕು. 2 ದೀಪ. ಆ 2 ದೀಪದಲ್ಲಿ ಪ್ರತ್ಯೇಕವಾಗಿ 6 ಬತ್ತಿಗಳಿರ್ತಕ್ಕಂಥ ದೀಪ ಹೊಂದಿರಲಿ. ಪ್ರತ್ಯೇಕವಾಗಿ 6 ಬತ್ತಿಗಳನ್ನು ಪ್ರತ್ಯೇಕವಾಗಿ ತಂದಿರಿ. ಯಾಕೆಂದರೆ ಈ ಅನುಷ್ಠಾನ ಆದಮೇಲೆ ಅದಕ್ಕೆ ಮಂಗಳಾರತಿಗೆ 6 ಬತ್ತಿಗಳಿರಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ನೋಡ್ತಿರ್ತೀರಿ 9 ಬತ್ತಿ ಬಹಳ ವಿಶೇಷ, ಅಥವಾ 3 ಬತ್ತಿ ವಿಶೇಷ, 2 ಬತ್ತಿ ವಿಶೇಷ ಅಂತ ಇರುತ್ತೆ. ಆದರೆ ಈ ತಂತ್ರಸಾರಕ್ಕೆ 6 ಬತ್ತಿಗಳೇ ಬೇಕು. ತುಪ್ಪ ಇದ್ರೂ ಸರಿಯೇ, ಎಣ್ಣೆ ಆದರೂ ಸರಿಯೇ, ಒಟ್ಟಾರೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಅದ್ದಿರ್ತಕ್ಕಂಥ ಬತ್ತಿಗಳನ್ನು ತಗೊಂಬನ್ನಿ. ಹಾಗೆ ಈ ಅನುಷ್ಠಾನವನ್ನು ಮಾಡುವಾಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಿದ್ದೀನಿ, ಬೆಲೆ ಬಾಳುವ ವಸ್ತುಗಳನ್ನು ತರಬೇಡಿ, ನೂಕು ನುಗ್ಲು ಮಾಡ್ಕೋಬೇಡಿ, ಊದ್ಕಡ್ಡಿ ತರಬೇಡಿ. ಮೊದಲೇ ಹೇಳ್ತಿದ್ದೀನಿ, ಊದ್ಕಡ್ಡಿ ಬೇಡ. ಯಾಕೆಂದರೆ ಊದ್ಕಡ್ಡಿ ತಂದು ಎಲ್ಲೂ ಸಿಕ್ಸ್ಲಿಕ್ಕೆ ಜಾಗ ಇಲ್ಲ, ಪಕ್ಕದವ್ರು ಕಿವಿಗೋ ಮೂಗೋ ಇಡೋಂಥದ್ದು ಬೇಡ. ಅಥವಾ ಅಲ್ಲೆಲ್ಲೂ ಸ್ಥಳ ಇಲ್ಲ ಅಂಥೇಳಿ ಇನ್ನೊಬ್ರು ಕೈಲಿ ಇಟ್ಕೊಂಡು ಅಥವಾ ತಟ್ಟೆ ಕೊನೆಗೆ ಇಟ್ಕೊಂಡು ಆರತಿ ಮಾಡೋಕ್ಕೆ ಹೋಗಿ ಇನ್ನೊಬ್ರು ಸೊಂಟಕ್ಕೋ ಮೈಗೋ ಬೆನ್ನಿಗೋ ಆ ಊದ್ಕಡ್ಡಿ ತಗಲ್ಸೋದು ಬೇಡ. ಊದ್ಕಡ್ಡಿ ತರಲೇಬೇಡಿ. ಆದರೆ ಊದ್ಕಡ್ಡಿ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಿಮ್ಮೊಂದಿಗೆ ನಾವು ವೇದಿಕೆಯಲ್ಲಿ ಪೂಜೆ ಮಾಡ್ತೀವಿ. ಆದರೆ ನೀವು ಮುಂಭಾಗದಲ್ಲಿ ಕೂತು ಅನುಷ್ಠಾನ ಮಾಡುವಾಗ ಇಷ್ಟು ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಆತರ ಬೇಡ, ದುಡುಕಬೇಡಿ, ನಮ್ಮಲ್ಲಿಂದ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೋಬೇಡಿ. ಜೋಪಾನವಾಗಿ ಬನ್ನಿ, ಅಚ್ಚುಕಟ್ಟಾಗಿ ಬನ್ನಿ. ಯಾಕೆಂದರೆ ಆ ಭಾಗದ ಜನ ಉತ್ತರ ಕರ್ನಾಟಕ, ಅದರಲ್ಲೂ ಗದಗ ಕ್ಷೇತ್ರದಲ್ಲಿ ನನ್ನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದೀರಿ. ನಿಮ್ಮೊಂದಿಗೆ ನಾನು ಮಾತಾಡುವಷ್ಟು ಕಾಲ ಸಹಿತ, ಅಲ್ಲಿರುವಷ್ಟು ಕಾಲ ಸಹಿತ ಅದರ ಉಪಯೋಗವನ್ನು ಪಡೆಯೋಣ. ನೂಕು ನುಗ್ಲು ಮಾಡಿಕೊಂಡು ಗಲಾಟೆ ಕದನ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋದು ಬೇಡ. ನಿಮ್ಮಲ್ಲೆಲ್ಲರಲ್ಲೂ ಸಹಿತ ತಾಳ್ಮೆ, ಶಾಂತಿ, ನೆಮ್ಮದಿ ಇರಲಿ. ಆ ನೆಮ್ಮದಿಯಾದಂತಹ ವಾತಾವರಣ ನೋಡಲಿಕ್ಕಾಗಿ ನಾನು ಬರ್ತೇನೆ. ನನಗೂ ಬಹಳ ಸಂತೋಷ ಇದೆ, ಒಳ್ಳೆಯದಾಗಲಿ. ಹಾಗೆ ಆ ಭಾಗದ ನನ್ನ ಶಿಷ್ಯರು, ಗದಗ ಕ್ಷೇತ್ರದಲ್ಲಿ ಸಹಿತ ನನ್ನ ಶಿಷ್ಯವರ್ಗ ಇದೆ. ಅಲ್ಲೂ ಸಹಿತ ನನ್ನ ಸಂಸ್ಥಾನದ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಸಂಸ್ಥಾನದ ಅಲ್ಲಿನ ಶಿಷ್ಯವರ್ಗ ಇದೆ. ಅವರ 1-2 ನಂಬರನ್ನು ನಾನು ನಿಮಗೆ ಕೊಡ್ತೇನೆ. ಆ ನಂಬರನ್ನು ನಿಮಗೇನಾದ್ರು ಸಂದೇಹಗಳಿದ್ದರೆ ಅವ್ರನ್ನ ಮಾತಾಡಿ, ಅವರು ನಿಮಗೆ ಅದಕ್ಕೆ ಸೂಕ್ತವಾದಂಥದ್ರ ಬಗ್ಗೆ ವಿಚಾರಗಳನ್ನು ಮುಟ್ಟಿಸ್ತಾರೆ. ಆ ನಂಬರ್ ತಿಳಿಸ್ಬಿಡಮ್ಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅಭಿಮಾನಿಗಳ ಸಂಘದ ಸದಸ್ಯರು ಆಗಿರುವಂತಹ ಗದಗ್ನಲ್ಲಿ ಇರುವಂತಹ ಫಕೀರ್ ಶಾಸ್ತ್ರಿ ಅವರ ದೂರವಾಣಿ ಸಂಖ್ಯೆನ ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9900858717 9900858717. ಮತ್ತೊಂದು 9606293482 9606293482. ಮತ್ತೊಂದು ದೂರವಾಣಿ ಸಂಖ್ಯೆ 8686191111 8686191111. ಈ 3 ದೂರವಾಣಿ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಫಕೀರ್ ಶಾಸ್ತ್ರಿ ಅವರು ಗದಗ್ನಲ್ಲಿ ನಡೀತಾ ಇರುವಂತಹ ಮಹರ್ಷಿ ಧರ್ಮಯಾತ್ರೆಯ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿ ಬನ್ನಿ. ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಸಮಯ ಸಾಕಷ್ಟು ಮುಂದೆ ಹೋಯಿತು, ಏನು ಮಾಡೋದು, ಸಮಯ ಸಾಕಾಗ್ತಿಲ್ಲ. ನಮ್ಮ ಜಿ ಕನ್ನಡದ ಮುಖ್ಯಸ್ಥರು ಹೇಳಿದ್ರು, ಇನ್ನು ಮೇಲೆ ಬೆಳಿಗ್ಗೆ 7 ಗಂಟೆಗೆ ನೇರ ಪ್ರಸಾರ ಶುರು ಮಾಡಿಬಿಡಿ ಅಂತ. ಹಾಗೇನಾದರೂ ಮಾಡಿದ್ರೆ ಈ ರಾಶಿಫಲ ಎಲ್ಲ ಕರೆಕ್ಟಾಗಿ ಬರುತ್ತೋ ಏನು, ಇರಲಿ ನೋಡೋಣ. ಭಗವಂತ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವಂತ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀ ವಿಳಂಬಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ
15/11/2018 ಗುರುವಾರ ಅಷ್ಟಮಿ ಶ್ರವಣ ನಕ್ಷತ್ರ. ಇವತ್ತು ಶ್ರೀನಿವಾಸನ ಜನ್ಮ ನಕ್ಷತ್ರ. ಅದರಿಂದ ಶ್ರವಣ ನಕ್ಷತ್ರ ಅಷ್ಟಮಿ ತಿಥಿ ಇರತಕ್ಕಂತಹದ್ದು. ಅದರಲ್ಲೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಶ್ರೀನಿವಾಸನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದಷ್ಟು ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳ ಆಸ್ಥಾನ, ಗುರುರಾಯರ ಅನುಗ್ರಹ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ. ಎಲ್ಲರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು. ಗುರುರಾಯರ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ನಿಮ್ಮ ಧರ್ಮದ ಗುರುಗಳನ್ನು, ಭಗವತ್ ಶಂಕರಾಚಾರ್ಯರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಹಿತ ಬಹಳ ವಿಶೇಷವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಈ ಒಂದು ಆಸ್ಥಾನದಲ್ಲಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ಮೇಷರಾಶಿಯವರು ತಾವು ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡಿಕೊಳ್ತೀರಿ. ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡ್ಕೊಳ್ತೀರಿ. ಇವತ್ತು ಮೇಷರಾಶಿಯವರಿಗೆ ಅದೃಷ್ಟ, ಜೊತೆಗೆ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಸಾಧ್ಯವಾದರೆ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಒಂದು ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ನಿಮ್ಮೊಳಗಿರ್ತಕ್ಕಂಥ ಕರ್ಮಕ್ಲೇಶ, ಅನಾರೋಗ್ಯ ಸಮಸ್ಯೆ, ಜೊತೆಗೆ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ತಂತ್ರಸಾರ ಸಹಿತ ಈ ಒಂದು ಅನುಷ್ಠಾನದಿಂದ ಕಾರ್ಯಸಿದ್ಧಿಯನ್ನು ಮಾಡ್ಕೋಬಹುದು. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಸೂರ್ಯನಾರಾಯಣನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅಂದರೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಬೇಕಾದ್ದಿಲ್ಲ. ಮಾಡುವಂತಹ ವೃತ್ತಿ ಧರ್ಮ ಅಭಿವೃದ್ಧಿಯತ್ತ ಇದೆ. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಂಡು ಇವತ್ತು ಒಳ್ಳೆ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಒಂದಷ್ಟು ಜನ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತುಂಬ ಭುಜಗಳ ನೋವು ಬಂದರೆ, ಇನ್ನಷ್ಟು ಜನ ಹೆಣ್ಣುಮಕ್ಕಳಿಗೆ ಸೊಂಟದ ಬಾಧೆ ಸಾಕಷ್ಟು ಇರುತ್ತೆ. ಆದರೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿರೋದಿಲ್ಲ. ಅಷ್ಟಮಿ, ಶ್ರವಣ ನಕ್ಷತ್ರ, ಜೊತೆಗೆ ಇವತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಭಾಳ ಲಕ್ಷ್ಯ ಕೊಡಬೇಕು. ಹಾಗೆ ಪುರುಷರಿಗೆ, ಅಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಪುರುಷರಿಗೆ ಇವತ್ತು ಯಾವುದೇ ವ್ಯವಹಾರಗಳನ್ನು ಮಾಡೋದಕ್ಕೋದ್ರೂ ಭಗವತಿಯ ಅನುಗ್ರಹದಿಂದ, ದೇವಿಯ ಆಶೀರ್ವಾದದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ತೀರಿ. ಇವತ್ತು ಒಂದು ಹೆಜ್ಜೆ ತಾವು ಯಾವುದೇ ಕೆಲಸಕ್ಕೆ ಮುಂದಿಟ್ಟರೂ ಅದರಿಂದ ಲಾಭವಿದೆಯೇ ವಿನಃ ನಷ್ಟವಂತೂ ಖಂಡಿತ ಇಲ್ಲ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸಗಳನ್ನು ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತದನಂತರ ನಿಮ್ಮ ಕಾಯಕದ ಕಡೆ ನೀವು ಮುಂದಾದರೆ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಒದ್ದಾಡಬೇಕಾಗತ್ತೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ನೋಡಬೇಕಾಗತ್ತೆ. ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗತ್ತೆ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮಾತ್ರ ಬಹಳ ಕಡಿಮೆನೇ ಅಂತಿರುತ್ತೆ. ಆದರೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 12ರಿಂದ 4:20 ಮಧ್ಯದಲ್ಲಿ 12ರಿಂದ 4:20 ಮಧ್ಯದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಆ ಶ್ರಮದ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ತ್ರಯಂಬಕೇಶ್ವರನ ಆರಾಧನೆ ಮಾಡಿ, ಅಂದರೆ ಸಾಂಬ ಸದಾಶಿವನ ಆರಾಧನೆ ಮಾಡಿ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಶಿವನ ಆರಾಧನೆಯಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾದಂಥ ರೀತಿ ಪಠನೆ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಸಂಪೂರ್ಣವಾಗಿ ಕಪ್ಪು ಬಣ್ಣ ಇರತಕ್ಕಂಥ ಆಕಳಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕ ಯಾವುದೇ ಆದರೂ ಅದರಿಂದ ಸಾಕಷ್ಟು ಆರ್ಥಿಕ ಸಂಕಷ್ಟಗಳನ್ನು ಮುಕ್ತ ಮಾಡಿಕೊಂಡು ಒಂದಷ್ಟು ನೆಮ್ಮದಿಯ ಕಾಣಬೇಕಾದರೆ ಇವತ್ತು ಗಣಪನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಭಗವಂತ ಅಂದರೆ ಸಾಂಬ ಸದಾಶಿವ, ಗಣಪನ ಆರಾಧನೆಯಿಂದ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರು ಶ್ರೀಗಂಧ ಅಥವಾ ಭಸ್ಮ ಇಂತಹದ್ದನ್ನು ಹಣೆಗಚ್ಚಿಕೊಂಡು ಬರೋದರಿಂದ ಸಾಕಷ್ಟು ಅನುಕೂಲಗಳಿದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಒಂದಿಷ್ಟು ಮೌನ ತಾಳ್ತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತು ದುಡುಕಿ ಮುಂದೆ ಹೋಗಬೇಡಿ. ಯಾವುದೇ ಕೆಲಸವನ್ನು ನಿಮ್ಮ ಮನಸ್ಸು ಒಪ್ಪುವಂಥದ್ದಾಗಲಿ ಅಥವಾ ಮಾರ್ಗದರ್ಶಕರು ನಿಮಗೆ ಸಹಾಯ ಮಾಡುವಂಥದ್ದಿರಲಿ, ಯಾವುದೇ ಆದರೂ ಕರ್ಕಾಟಕ ರಾಶಿಯವರಿಗೆ ಇವತ್ತಂಥ ಒಂದು ಒಳ್ಳೆಯ ಕಾಲ ಅಲ್ಲ. ಯಾಕೆಂದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಭಾಳಷ್ಟು ಹಂಬಲಿಸುತ್ತೆ, ಭಾಳಷ್ಟು ಒಂದಿಷ್ಟು ಸ್ಪೀಡ್ ಇರುತ್ತೆ. ಯಾವುದೇ ಕೆಲಸನಾದರೂ ಸಹಿತ ಹೀಗೆ ಮಾಡಬೇಕು, ಇಷ್ಟೇ ಅರ್ಥಗರ್ಭಿತವಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆ ನಿಮಗಿರುತ್ತೆ. ಆದರೆ ಚಿಂತನೆ ಮಾಡುವಂಥದ್ರಲ್ಲೂ ಒಂದಷ್ಟು ವ್ಯತ್ಯಾಸಗಳನ್ನು ತಂದುಕೊಂಡ್ಬಿಡ್ತೀರಿ. ಆದರೆ ಇವತ್ತಿನ ದಿವಸ ಸಾಕಷ್ಟು ಸಮಸ್ಯೆಗೊಳಗಾಗಬೇಕಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಕಾಗದ ಪತ್ರಗಳಿರಲಿ, ಆಫೀಸ್ಗೆ ಸಂಬಂಧಪಟ್ಟದ್ದಿರಲಿ ಅಥವಾ ಭೂಮಿಗೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ಆತ್ಮೀಯರ ಜವಾಬ್ದಾರಿಯುತವಾದಂಥ ಯಾವುದಾದ್ರು ವಸ್ತುಗಳನ್ನು ನೀವು ನಿಮ್ಮ ಬಳಿ ಇಟ್ಕೊಂಡು ನಂತರ ಕೊಡ್ತೀನಿ ಅಂದರೆ ಅದು ಇಲ್ಲದ ಅಭಾಸ ಆಗುತ್ತೆ. ಯೋಚನೆ ಮಾಡಿ, ಯಾರು ವಸ್ತುವನ್ನು ನಿಮ್ಮ ಹತ್ರ ಬೇಡ, ನಿಮ್ಮ ವಸ್ತುಗಳು ಮತ್ತೊಬ್ಬರ ಹತ್ರ ಕೊಡೋದು ಬೇಡ. ಕರ್ಕಾಟಕ ರಾಶಿಯವರು ಆದಷ್ಟು ಮೌನದಿಂದಿರಿ. ಈ ಒಂದು ದಿವಸ ಮಾಡುವಂಥ ಕಾಯಕವನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡಿ, ಇವತ್ತು ಮಾಡೋ ಕೆಲಸ ನಾಳೆ ಮಾಡಿ. ಇವತ್ತು ಸಾಧ್ಯವಾದಷ್ಟು ಸಮಾಧಾನ ಸಂತೃಪ್ತಿಯಿಂದ ಇರಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಜನಕ್ಕೆ ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ ಇನ್ನೊಬ್ಬರ ಹಸಿವು ನೀಗಿಸುವಂತಹ ಒಂದು ಕಾಯಕವನ್ನು ಮಾಡಿದ್ರೆ ಶ್ರೀನಿವಾಸನ ಅನುಗ್ರಹ ನಿಮಗಿರುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಸಿಂಹರಾಶಿ. ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಒಂದಿಷ್ಟು ಚಂಚಲತೆ ಇದೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಹೊರಟರೂ ಮನಸ್ಸು ಸಮಾಧಾನ ಇರಲ್ಲ, ತೃಪ್ತಿಕರವಾಗಿಲ್ಲ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅಡ್ಡಿ ಆತಂಕಗಳು ಸಾಕಷ್ಟು ಇದೆ. ಮನಸ್ಸು ಒಪ್ಪದಿದ್ದರೂ ಬಲವಂತ ಮಾಗಸ್ನಾನ ಸಿಂಹರಾಶಿಯವರಿಗೆ. ಅಂದರೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಥವಾ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಆಗೋದಿಲ್ಲ, ಮಾಡುವ ಕಾಯಕದಲ್ಲಿ ನೆಮ್ಮದಿ ಕಾಣಲಿಕ್ಕೆ ಆಗೋದಿಲ್ಲ. ಏನೋ ಒಂದು ತರಹ ಅಳಕಿರ್ತಕ್ಕಂಥದ್ದು ಮನಸ್ಸಿನ ಹೃದಯ ವೈಶಾಲ್ಯತೆಯನ್ನು ವಿಶಾಲವಾಗಿ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಬಲವಂತ ಮಾಗಸ್ನಾನದಿಂದ ಮಾಡುವ ಕಾಯಕ ಅದು ಶ್ರೇಯಸ್ಕರವಲ್ಲ. ಆದರೆ ಸಿಂಹರಾಶಿಯವರು ಮಧ್ಯಾಹ್ನ 12ರವರೆಗೂ ಇದೇ ಪ್ರಕಾರ ಮನಸ್ಸಲ್ಲಿರ್ತೀರಿ. 12ರ ನಂತರ ಮನಸ್ಸು ಬಹಳ ಸಮಾಧಾನ ಮಾಡಿಕೊಂಡು ಆಗ ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಏನೇ ಆದರೂ ಮಾಡುವ ಕಾಯಕ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಬೆಳಗ್ಗೆನೇ ಸಾಧ್ಯವಾದರೆ, ಈಗ ನೀವು ಮನೆಯಿಂದ ಆಚೆ ಹೊರಡುವಾಗ ಅಥವಾ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಬೆಳಕನ್ನು ಕಾಣಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರನ್ನ ಸೂರ್ಯನಾರಾಯಣನ ಆರಾಧನೆ ಮಾಡಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಗೋಧಿ, ಒಂದಷ್ಟು ಕಡಲೆಕಾಳು, ಗೋಧಿ ಮತ್ತು ಕಡಲೆಕಾಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನೊಂದು ಶಿವಾಲಯಕ್ಕೆ ಕಳಿಸೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕನ್ಯಾರಾಶಿ. ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಲ್ಲಿ ಮನಸ್ಸು ಬಹಳ ಚಂಚಲತೆ ಇದೆ. ಮನಸ್ಥಿತಿ ಸಮಂಜಸವಾಗಿ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತು ತಾವು ಮಾಡುವ ಕಾಯಕ ಶ್ರದ್ಧೆಯಿಂದ ಮಾಡಬೇಕು ಅಂದ್ಕೊಂಡ್ರು ಸಹಿತ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಉಡುಗೆ ತೊಡುಗೆಗಳಿಂದ ಹಿಡಿದು ತಮ್ಮ ಅಲಂಕಾರ, ತಮ್ಮ ಮನೆ ಪರಿಸ್ಥಿತಿ ಅಥವಾ ತಮ್ಮ ಪರಿಸರದಲ್ಲಿರ್ತಕ್ಕಂಥ ಜನ ಎಲ್ಲದರಿಂದಲೂ ಮನಸ್ಸಲ್ಲೊಂದು ಕಸಿಬಿಸಿ ಉಂಟಾಗ್ತಾ ಇದೆ. ಅಥವಾ ಯಾರು ನಮ್ಮನ್ನು ಏನು ಅಂದ್ಕೊಳ್ತಾರೋ, ಯಾರು ನನ್ನ ಬಗ್ಗೆ ಏನು ಮಾತಾಡ್ಕೊಳ್ತಾರೋ, ನನ್ನ ಬದುಕನ್ನು ಹೇಗೆ ರೂಢಿಸ್ಕೋಬೇಕು, ಯಾವ ಪ್ರಕಾರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಂಚಲತೆ ಸಾಕಷ್ಟು ನಿಮಗೆ ಬಾಧಿಸ್ತಾ ಇರ್ಬೋದು. ಆದರೆ ಇವತ್ತು ತಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿಲುವಿನ ಹಿಂದೆನೂ ಒಂದೊಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಆ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿಯ ಆರಾಧನೆ. ಯಾವುದಾದ್ರೂ ಒಂದು ದೇವಿನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಒಂದಿಷ್ಟು ಬೆಳಕನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ಳಿಕ್ಕೆ ಸಾಕಷ್ಟು ವಿಶೇಷವಾದಂಥ ಕಾಲ. ಆದರೆ ಇವತ್ತಿನ ದಿವಸ ತಾವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಸಿದ್ಧಿಪಡಿಸ್ಕೋಬೇಕು ಅಂತ ಸಾಕಷ್ಟು ಹಂಬಲಿಸ್ತೀರಿ. ಆದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರ ನಿಂದನೆಯ ಮಾತು ಇವತ್ತು ನಿಮಗೆ ಮನನೊಯ್ಬೋದು, ಇಲ್ಲದ ಸಮಸ್ಯೆಗಳನ್ನು ಎದುರು ಮಾಡಬಹುದು. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸರಿಸುಮಾರು ಮಧ್ಯಾಹ್ನ 2 ಗಂಟೆ 20 ನಿಮಿಷದಿಂದ 6:15 ತನಕ 2:20ರಿಂದ 6:15 ತಾವು ಮಾಡುವಂತಹ ಕಾಯಕವನ್ನು ಒಂದಿಷ್ಟು ಆಲೋಚನೆ ಮಾಡಿ ಮುಂದೆ ಹಾಕಿ. ಆಲೋಚನೆ ಮಾಡದಿರ ನೀವು ಹೆಜ್ಜೆ ಮುಂದೆ ಹಾಕಿದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೋಬೇಕು. ಇವತ್ತು ತಾವು ಏನು ಕೆಲಸ ಮಾಡ್ತೀರಿ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಥವಾ ತಮ್ಮ ಕೆಲಸ ಕಾರ್ಯದ ಬಗ್ಗೆ ಏನು ಚಿಂತಿಸ್ತಾ ಇರ್ತೀರಿ, ಆ ಚಿಂತನೆಯಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಲಾಭ ಎಂಬತಕ್ಕಂಥದ್ದು ಕಣ್ಣು ಕಾಣಲ್ಲ. ಶ್ರದ್ಧೆಯಿಂದ ಮಾಡುವಂಥ ಕಾಯಕದಲ್ಲಿ ಸಾಕಷ್ಟು ಹೆಸರಿದೆ.
ಅದರಿಂದ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ತಮ್ಮ ಕಾಯಕವನ್ನು ಭಗವಾನ್ ಶ್ರೀ ನಾರಾಯಣನಿಗೆ ಅಂದರೆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡಿ ಮಹಾವಿಷ್ಣು ಆರಾಧನೆಯಿಂದ ಈ ಕೆಲಸವನ್ನು ಮುಂದುವರಿಸಿದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ಆಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ತಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಕಾಣ್ತೀರಿ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಹೆಚ್ಚು ಫಲವಿದೆ. ಜೊತೆಗೆ ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಅದರ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಇದರೊಂದಿಗೆ ಸಾಧ್ಯವಾದರೆ ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ತಿಂಡಿ ತಿನಿಸು, ವಸ್ತ್ರದಾನ ಅಥವಾ ಅನ್ನದಾನವನ್ನು ಮಾಡತಕ್ಕಂಥದ್ದು. ಜೊತೆಗೆ ಸಾಂಬ ಸದಾಶಿವನ ಆಲಯದಲ್ಲಿ, ಆ ಶಿವನ ಆಲಯದಲ್ಲಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ, ಶಿವನ ಆಲಯ ಆಗಿರಬೇಕು, ಧ್ವಜಸ್ತಂಭದ ಸಾನ್ನಿಧ್ಯವಾಗಿರಬೇಕು. ಧ್ವಜಸ್ತಂಭದ ಹತ್ರ ನೀವು ಹಚ್ಚುವಂಥ ದೀಪ ಇವತ್ತು ಆಕಾಶ ದೀಪ, ವಿಶೇಷವಾಗಿರ್ತಕ್ಕಂಥ ದೀಪ, ಜಗತ್ತಿನ ಕತ್ತಲನ್ನು ಹೊಡೆದೋಡಿಸುವಂತಹದ್ದು. ನಿಮ್ಮ ಮನದಲ್ಲಿರ್ತಕ್ಕಂಥ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಒಂದು ಹಚ್ಚುವಂಥ ದೀಪ ಸಾಕಷ್ಟು ಬೆಳಕನ್ನು ಕೊಡ್ತಕ್ಕಂಥದ್ದು. ನಿಮ್ಮೊಳಗಿರ್ತಕ್ಕಂಥ ನ್ಯೂನ್ಯತೆಗಳು, ನಿಮ್ಮೊಳಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಅಥವಾ ನಿಮ್ಮೊಂದೇ ಒಂದಿಷ್ಟು ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಶಿವನ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ ಸಾಕಷ್ಟು ಬೆಳಕನ್ನು ಕೊಡುತ್ತೆ, ಹೆಚ್ಚು ಫಲವನ್ನು ಸಿದ್ಧಿಸುತ್ತೆ. ಅದರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಬೆಳಗಿನ ಅನುಷ್ಠಾನ ಆದ ನಂತರ ಸಂಧ್ಯಾಕಾಲ ಶಿವನ ಆಲಯಕ್ಕೆ ಬಂದು ಅಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಹಣಕಾಸಿನ ವಿಚಾರ, ವ್ಯವಹಾರಗಳು, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ, ಮಾಡುವ ಕೆಲಸದಲ್ಲಿ ಒಂದಿಷ್ಟು ಅನಾಯಾಸವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು, ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡೋ ನಿಮಗೆ ಇವತ್ತು ಜೀವನದಲ್ಲಿ ಬೆಳಕನ್ನು ಕಾಣಬಹುದು ಅಥವಾ ತಾವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬಹುದು. ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ನಿಮ್ಮ ಆತ್ಮೀಯರು, ಬಂಧು ಬಳಗ, ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು, ಇವರು ತೋರಿಸುವಂತಹ ಮಾರ್ಗದರ್ಶನ ಅಥವಾ ಇವರು ನಿಮಗೆ ಉಪದೇಶಪಡಿಸ್ತಕ್ಕಂಥ ಒಂದೊಂದು ಕೆಲಸ ಅಥವಾ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ಯಾರ್ಯಾರು ನಿಮ್ಮೊಂದಿಗೆ ಶ್ರಮಿಸ್ತಾರೋ ಎಲ್ಲರಿಗೂ ಸಹಿತ ಒಳಿತಾಗುವಂತಹ ಒಂದು ವಿಶೇಷವಾದಂಥ ಕಾಲ. ಇವತ್ತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ವಿಶೇಷವಾಗಿರ್ತಕ್ಕಂಥ ದಿನ, ಅದರಲ್ಲೂ ಶ್ರವಣ ನಕ್ಷತ್ರ ಇರ್ತಕ್ಕಂಥ ದಿನ, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ವಿಷ್ಣುವಿನ ಪಾದದ ಮೇಲೆ 2 ತುಳಸಿ ದಳವನ್ನಿಟ್ಟು ಆ ತುಳಸಿ ದಳವನ್ನೇ ನೀವು ಪ್ರಸಾದವಾಗಿ ಸ್ವೀಕರಿಸೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಒಂದಿಷ್ಟು ಹಣ್ಣು ಹಂಪಲು ಅಥವಾ ಕಡಲೆಕಾಳು ಅಥವಾ ಒಂದಿಷ್ಟು ಬೆಲ್ಲ ಇಂತಹದ್ದನ್ನು ತೆಗೆದುಕೊಂಡು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ನಿಮಗಿದೆ. ಇವತ್ತು ಆರೋಗ್ಯದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ಳುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥ ವಿಚಾರ, ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿಯವರಿಗೆ ಬೆಳಕಿನ ದಿನ, ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕಾಣುವಂಥ ದಿನ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಒಂದಿಷ್ಟು ಎಳ್ಳೆಣ್ಣೆ ಅಥವಾ ಒಂದಿಷ್ಟು ಎಳ್ಳು ಬೆಲ್ಲ ಅಥವಾ ವಿಶೇಷವಾಗಿರ್ತಕ್ಕಂಥದ್ದು ಕಪ್ಪು ಬಣ್ಣದ ಹಸು, ಆ ಕಪ್ಪು ಬಣ್ಣದ ಹಸುವಿಗೆ ಒಂದಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಎಳ್ಳೆಣ್ಣೆ ಅಥವಾ ಎಳ್ಳು ಬೆಲ್ಲ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲ ಈ ಸಮಯದಲ್ಲಿ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರ ಸಂಕಷ್ಟಗಳು ದೂರ ಆಗುತ್ತೆ. ಕಷ್ಟ ಕಾರ್ಪಣ್ಯಗಳು ದೂರ ಆಯಿತು ಅಂದರೆ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಎಷ್ಟೋ ಜನ ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲೊಂದು ಸಂಕಲ್ಪ ಮಾಡ್ತೀರಿ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ಸಾಕಷ್ಟು ಚಿಂತನೆ ಮಾಡ್ತಿರ್ತೀರಿ. ವಾಸ್ತು ಸರಿಯಿಲ್ಲ, ಭೂಮಿ ಸರಿಯಿಲ್ಲ ಅಥವಾ ಕೆಲಸ ಸರಿಯಿಲ್ಲ, ಆತ್ಮೀಯರು ಸರಿಯಿಲ್ಲ ಅಥವಾ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಅವರೆಲ್ಲರೂ ಸಹಿತ ನನಗೆ ರಾಕ್ಷಸತ್ವವನ್ನು ತೋರಿಸ್ತಿದ್ದಾರೆ ಅಂತ. ಆದರೆ ಇದು ಯಾವುದೂ ಅಲ್ಲ, ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ನಿಮಗೆ ಇಷ್ಟೆಲ್ಲ ವ್ಯತ್ಯಾಸಗಳು ನಡೀತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ತಾವು ಏನೊಂದು ಸಂಕಲ್ಪವನ್ನು ಮಾಡ್ತೀರಿ, ಯಾವ ನಿರ್ಣಯಕ್ಕೆ ಬರ್ತೀರಿ, ಅದರಲ್ಲಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ತಾವು ಮಾಡುವಂತಹ ಪ್ರತಿಯೊಂದು ಕಾಯಕಗಳು ಬೆಳಕಿನ ಹಾದಿಯಲ್ಲಿದೆ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅಂತಿದ್ದೀರೋ ಆಯಾ ಕೆಲಸಗಳಲ್ಲಿ ಲಾಭವನ್ನು ಕಾಣ್ತೀರಿ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಹಾಗೆ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಬೆಳಕನ್ನು ಕಾಣಲಿಕ್ಕೋಸ್ಕರ ಮತ್ತು ಇವತ್ತು ದುರ್ಗಾಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ, ಶಕ್ತಿ ದೇವತೆಯ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿಕೋನ. ಇದರಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಮನನೊಂದುಕೊಳ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಮನಸ್ಸಲ್ಲಾಗುವುದೇ ಒಂದು, ನಡೆಯೋದೇ ಮತ್ತೊಂದು. ಸಂಕಲ್ಪ ಮಾಡೋದೇ ಒಂದು, ಸಂಕಲ್ಪ ವಿರುದ್ಧ ನಡೆಯೋದೇ ಮತ್ತೊಂದು. ಹಾಗೆ ಇವತ್ತಿನ ದಿವಸ ಲಾಭ ನಷ್ಟಗಳ ಮಧ್ಯದಲ್ಲಿದೆ. ಒಟ್ಟಾರೆ ಹೇಳಬೇಕಂದ್ರೆ ಬ್ರಹ್ಮ ವಿಶ್ವಾಮಿತ್ರ, ಬ್ರಹ್ಮನ ಸೃಷ್ಟಿ ಒಂದಾದರೆ ವಿಶ್ವಾಮಿತ್ರನ ಸೃಷ್ಟಿ ಮತ್ತೊಂದು ಎಂಬಂತೆ ನಿಮ್ಮ ರಾಶಿ ಫಲದಲ್ಲೂ ಸಹಿತ ನಿಮ್ಮ ನಿರೀಕ್ಷೆ ಪಡ್ತಕ್ಕಂಥದ್ದೊಂದು ಆಗುವಂಥದ್ದೇ ಮತ್ತೊಂದು. ಏನೇ ಆದರೂ ಇದೆಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿ ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಅಂಧಕಾರವನ್ನು, ನಮ್ಮೊಳಗಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಬೇಕಾದ್ರೆ ಗುರುವಿನ ಅನುಗ್ರಹವೇ ಬೇಕು. ಅಂತಹ ಗುರುಗಳ ಪಾದವನ್ನು ಹಿಡಿದು ಅಥವಾ ಗುರು ಪಾದಿಕೆಗಳ ದರ್ಶನ ಮಾಡಿ ಗುರುವಿನ ಮಾರ್ಗದರ್ಶನದೊಂದಿಗೆ ಇವತ್ತು ನಡೆದಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲವನ್ನು ನಿಮ್ಮ ರಾಶಿಯಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಒಂದೆರಡು ಹಣ್ಣುಗಳನ್ನು ಗೋಮಾತೆ ಕೊಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ಮತ್ತಿಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ಕೋಲಾರದಿಂದ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಕೋಲಾರದಲ್ಲಿ ಇರುವಂತಹ ಗೋಪಾಲ್ ಕೃಷ್ಣಕುಮಾರ್ ಅವರ KMK ಹೂವಿನ ಮಂಡಿಯಿಂದ ಪ್ರಶಾಂತ್ ಮತ್ತು ಅವರ ತಂಡ ಆಗಮಿಸಿದೆ. ಗುರುಜನನ ಮಾತನಾಡಿಸಲಿಕ್ಕೆ ಮತ್ತು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ಬನ್ನಿ ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ. ಭಗವಂತ ನಿಧಾನ ಅವನ್ನೇ ಹೂವಿನ ಮಂಡಿ ಇಟ್ಕೊಂಡಿದ್ರೆ
ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗುರೂಜಿ ಅವರ ಪಾದಾಭಿವಂದನೆಗಳು ಹಾಗೂ ಎರಡನೇದಾಗಿ ವಾಹಿನಿಯವರ ಕನ್ನಡ ವಾಹಿನಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ಜನಕ್ಕೆ ದಿನ ಪ್ರಸಾರ ಮಾಡ್ತಿರೋದಕ್ಕೆ ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಹಾಗೂ ನಾವು ಕೋಲಾರಿಂದ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ನೆನ್ನೆ ಕಾಲ್ ಮಾಡಿ ಕೇಳಿದಾಗ ಒಂದೇ ಕರೆಗೆ ಬನ್ನಿ ಅಂತ ಹೇಳಿದರು. ಇವತ್ತಿನ ದಿನ ನಾವು ಇಲ್ಲಿದ್ದೀರಿ. ಹಾಗೆ ನಾವು ಕೋಲಾರಿಂದ ಬಂದಿದ್ದೀವಿ. ಸ್ವಾಮೀಜಿಯವ್ರು ನಾವು ಅತ್ಯಂತ ಶೀಘ್ರದಲ್ಲಿ ಕೋಲಾರಿಗೆ ಬಯಲುಸೀಮೆ ಅಂತ ಹೇಳ್ತೀರಿ. ನೆಲ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಇಂಥವ್ರು ಇರೋದ್ರಿಂದನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅತಿ ಶೀಘ್ರದಲ್ಲಿ ಕೋಲಾರಿಗೆ ಕರೆಸ್ಕೊಳೋ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವಾಮೀಜಿಯವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರು ಎಲ್ಲ ಕಡೆಯೂ ಇರ್ತಾರೆ, ಕಾಣಲ್ಲ. ಅಂಥ ದೇವರು ಇಂಥವ್ರನ್ನ ಒಬ್ಬೊಬ್ಬನ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಿರ್ತಾರೆ, ನಮ್ಮಂಥವ್ರ ಮಧ್ಯೆ ಇರಲಿ ಅಂತ. ನಾವು ಆ ರೀತಿ ಭಾವನೆ ಅವ್ರ ಮೇಲೆ ಇಟ್ಕೊಂಡಿದ್ದೀರಿ. ಹಾಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಭೂಮಿ ಮೇಲೆ ಏನಾದರೂ ಒಂದು ಪಾಪ ಪುಣ್ಯ ಪೂಜೆ ಪುನಸ್ಕಾರ ಇಂಥವೇನಾದರೂ ಇದೆ ಅಂದರೆ ಇಂಥ ಸ್ವಾಮೀಜಿಗಳು ಇರೋದ್ರಿಂದ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ತಮ್ಮಲ್ಲಿ ಎಲ್ಲ ಇನ್ನಾರನ್ನ ಮಾತಾಡ್ತೀರಾ? ಈ ಮೈಕ್ ಒಳಗಿಟ್ಬಿಡ್ಲ? ಈ ಮೈಕ್ ಆಚೆ ಬಂದರೆ ಒಂಥರ ನಡ್ಕ ಬರುತ್ತೆ ಎಲ್ಲರಿಗೂ. ಆದರೆ ಒಂದು ರಾಜ್ಯದಾದ್ಯಂತ ನಮ್ಮ ಪ್ರಯಾಣ ಬೆಳೆದಿದೆ. ಕೋಲಾರಿಗೂ ಬಂದಿದ್ದೀನಿ, ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಂದು ಹೋಗಿದ್ದೀನಿ. ಆದರೆ ಕೋಲಾರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ, ಕೋಲಾರಿನ ಜನತೆಗೆ ಅಲ್ಲಿರ್ತಕ್ಕಂಥ ಆ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳಿಗಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಎಂಬತಕ್ಕಂಥ ಹಂಬಲ ನನ್ನ ಮನಸ್ಸಲ್ಲೂ ಇದೆ. ಅದನ್ನು ಆದಷ್ಟು ಬೇಗ ಅಲ್ಲಿರ್ತಕ್ಕಂತಹ ಭಗವತಿಯ ಅನುಗ್ರಹದಿಂದ, ಯಾಕೆಂದರೆ ಕೋಲಾರ ಸುತ್ತಮುತ್ತ ಇರತಕ್ಕಂಥ ಪುಣ್ಯಕ್ಷೇತ್ರಗಳು ಬಹಳಷ್ಟು ವಿಶೇಷವಾಗಿದೆ. ಆ ಕ್ಷೇತ್ರಗಳ ದರ್ಶನ, ಹಾಗೆ ಕೋಲಾರಿನಲ್ಲಿರ್ತಕ್ಕಂಥದ್ದು, ಯಾಕೆಂದರೆ ಆ ಭಾಗದಲ್ಲಿ ಮಳೆ ಕಡಿಮೆ, ನೀರು ಬಹಳ ಕಡಿಮೆ. ಹಾಗಾಗಿ ರೈತರು ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ರೈತರು ಸಂಕಷ್ಟದಲ್ಲಿದ್ದರೂ ಇತ್ತೀಚಿನ ದಿನಗಳಲ್ಲಿ ಆ ಕೋಲಾರ ಭಾಗಕ್ಕೂ ಸಹಿತ ನೀರನ್ನ ತರುವಂತಹ ಒಂದು ಪ್ರಯತ್ನವನ್ನು ಸಾಕಷ್ಟು ಜನ ಗಣ್ಯರು ಮಾಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ, ಕೋಲಾರಿನ ಜನತೆಗೆ ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಬೇಗ ಆದಷ್ಟು ಬೇಗ ಕೋಲಾರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂತಾಗಲಿ. ಆ ಕಾರ್ಯಕ್ರಮಕ್ಕೆ ನಾನು ಬರಬೇಕು, ಬರ್ತೀನಿ ಸಹಿತ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಕೋಲಾರಿನ ಜನತೆಯ ಪರವಾಗಿ ಅಂತ ತಾವು ಹೇಳಿದ್ರಿ ಆಗಲೇ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಕೋಲಾರಿಗೆ ಆದಷ್ಟು ಬೇಗ ನಾನು ಬರುವಂತಾಗಲಿ ಅಂತ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡಿದ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಶ್ರೀನಿವಾಸ ಗೋವಿಂದ ಒಳ್ಳೆಯದಾಗಲಿ. ಹೆಣ್ಣು ಮಕ್ಕಳು ನೀವು ಚೆನ್ನಾಗಿರಿ, ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ಹಾಗೆ ಇರಲಿ ಭಗವತಿ ರಾಜರಾಜೇಶ್ವರಿ ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ಗುರುಜಿಯವರ ಮೇಲಿನ ಅಭಿಮಾನದಿಂದ ಕೋಲಾರದಿಂದ ಆಗಮಿಸಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಪ್ರೀತಿ ವಿಶ್ವಾಸ, ಈ ಪುಷ್ಪಾರ್ಚನೆ ಇದೆಲ್ಲ ಇದೆಯಲ್ಲ, ಇದು ಯಾವತ್ತೂ ನನಗಲ್ಲ, ನನ್ನ ಹೃದಯದ ಮೇಲಿರ್ತಕ್ಕಂಥ ನನ್ನ ತಾಯಿ ರಾಜರಾಜೇಶ್ವರಿಗೆ, ಈ ದೇವಿಗೆ ನಿತ್ಯೋತ್ಸವವಾಗಿ ಈ ತಾಯಿ ಅನುಷ್ಠಾನ ನಿತ್ಯವೂ ನಡೀತಿರ್ತಕ್ಕಂಥದ್ರಿಂದಲೇ ಈ ನಾಲಿಗೆ ಮೇಲೆ ಈ ತಾಯಿ ಕೂತು ಇದೆಲ್ಲವನ್ನು ನುಡಿಸ್ತಿದ್ದಾಳೆ. ಇದು ಅವಳ ಆಶೀರ್ವಾದ, ಅವಳು ಕೊಟ್ಟ ಭಿಕ್ಷೆ. ಜೊತೆಗೆ ನನ್ನ ಅಭಿಮಾನಿ ದೇವರುಗಳು ನನ್ನ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಸದಾ ಭಗವತಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಈ ಬಾರಿ ಅದ್ಧೂರಿಯಾಗಿ ಏರ್ಪಾಡು ಮಾಡಲಾಗಿದೆ. ಗದಗ್ನಲ್ಲಿ ನವೆಂಬರ್ 17ನೇ ತಾರೀಕು ಶನಿವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಗದಗ್ಗೆ ಆಗಮಿಸ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಸಭಾಂಗಣ, APMC ಗದಗ್. ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಬಹುದು. ಶ್ರೀ ವಿಷ್ಣು ಸಹಸ್ರನಾಮದ ಒಂದು ಗ್ರಂಥವನ್ನು, ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ವಿತರಣೆ ಮಾಡಲಾಗುತ್ತೆ. ಖಂಡಿತವಾಗಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಜಿಯವರನ್ನು ಭೇಟಿ ಮಾಡ್ಬೋದು, ಅವರನ್ನು ಮಾತನಾಡಿಸ್ಬೋದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು. ಅದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಅಂತ ಹೇಳ್ತಾ ಖಂಡಿತವಾಗಿ ಭಾಗವಹಿಸಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.